ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆಯ ಉಪಲೋಕಾಯುಕ್ತರಾದಂತಹ ಬಿ ವೀರಪ್ಪನವರು ಕೊಪ್ಪಳ ಜಿಲ್ಲೆಯಲ್ಲಿ ಮಿಂಚಿನ ಸಂಚಾರವನ್ನು ಮಾಡಿ ಮಿಂಚನ್ನು ಹರಿದಾಡಿಸ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅವ್ಯವಸ್ಥೆ ಇದೆಯೋ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ದಿನದಲ್ಲಿ ಆಗಿರುವಂತಹ ವ್ಯವಸ್ಥೆಗಳನ್ನು ಸರಿ ಮಾಡದಿದ್ದ ಪಕ್ಷದಲ್ಲಿ ಸುಮೋಟೋ ಕೇಸನ್ನು ದಾಖಲು ಮಾಡಿ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅದೇನು ವಿಷಯ ಅನ್ನೋಂಥದ್ದನ್ನು ನಿಮಗೆ ವಿವರಿಸ್ತೀನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ ಎಲ್ಲ ಇಲಾಖೆಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿರುವಂಥ ವ್ಯವಸ್ಥೆಗಳನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಆರೋಗ್ಯ ಇಲಾಖೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಭೇಟಿ ಕೊಟ್ಟು ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳ ವಿರುದ್ಧ ತೊಡೆ ತಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿರುವಂಥ ವ್ಯವಸ್ಥೆಯನ್ನು ಒಂದಿನದಲ್ಲಿ ಸರಿ ಮಾಡಿದ್ದ ಪಕ್ಷದಲ್ಲಿ ವೈದ್ಯರ ಮೇಲೆ, ಅಲ್ಲಿರುವಂಥ ಆಡಳಿತಾಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೊಳ್ತೀನಿ, ಸುಮೋಟೋ ಕೇಸ್ ದಾಖಲು ಮಾಡ್ತೀನಿ ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ವಿಷಯ ಅಂತ ಹೇಳ್ತೀನಿ ನೋಡಿ. ಆ ಆಸ್ಪತ್ರೆಯಲ್ಲಿ ಸರಿಯಾದ ದಿಂಬುಗಳಿಲ್ಲ, ದಿಂಬುಗಳು ಸ್ವಚ್ಛತೆಯಿಂದ ಕೂಡಿಲ್ಲ, ಹಾಸಿಗೆ ಬೆಡ್ಗಳು ಸ್ವಚ್ಛತೆಯಿಂದ ಕೂಡಿಲ್ಲ, ಎಲ್ಲ ಹಳೆಯ ಸ್ಟಾಕ್ ಇರುವಂಥ ಸಾಮಗ್ರಿಗಳನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಅವೆಲ್ಲವನ್ನು ಹೊಸದಾಗಿ ಖರೀದಿ ಮಾಡಿ ಅಲ್ಲಿ ಇಡಲಿಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಆಸ್ಪತ್ರೆಯಲ್ಲಿರುವಂಥ ಕುಡಿಯೋ ನೀರಿನ ಫಿಲ್ಟರ್ಗಳು ಕೆಟ್ಟಿವೆ, ಫಿಲ್ಟರ್ಗಳು ಎಲ್ಲ ಜಂಗ್ ಹಿಡಿದಿವೆ, ತುಕ್ಕು ಹಿಡಿದಿವೆ. ಅವನ್ನು ಸರಿ ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳಿದ್ದಾರೆ. ಶೌಚಾಲಯಗಳು ಯೂಸ್ ಇಲ್ಲ, ಬಹಳ ಹೊಲಸಾಗಿದ್ದಾವೆ ಶೌಚಾಲಯಗಳು, ಜಾಮ್ ಆಗಿಬಿಟ್ಟಿದ್ದಾವೆ, ಅವೆಲ್ಲವನ್ನು ಸರಿ ಮಾಡಬೇಕು ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಔಷಧಗಳನ್ನು ಹೊರಗಡೆಗೆ ಬರೆದು ಕೊಡ್ತಾ ಇದ್ದಾರೆ. ಅದು ತಪ್ಪು. ಅದಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವಕಾಶನೇ ಇಲ್ಲ. ಯಾಕಂದರೆ ಜಿಲ್ಲಾ ಆಸ್ಪತ್ರೆಗಳಿಗೆ ಪ್ರತಿದಿನ 25,000 ಹಾಗೂ ತಾಲೂಕಾ ಆಸ್ಪತ್ರೆಗಳಲ್ಲಿ ಪ್ರತಿದಿನ 10,000 ಹಣವನ್ನು ನೇರವಾಗಿ ಆಸ್ಪತ್ರೆಗೆ ಕೊಡ್ತಾ ಇದೆ. ಎಲ್ಲಿ ಔಷಧಗಳು ಇರಲ್ವೋ ಅಲ್ಲಿಂದ ಹೊರಗಡೆಯಿಂದ ತರಿಸ್ಕೊಟ್ಟು ರೋಗಿಗಳಿಗೆ ಕೊಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲಿ ಹೊರಗಡೆಯಿಂದ ಔಷಧಗಳನ್ನು ಬರ್ಕೊಡ್ತಾ ಇದ್ದಾರೆ, ಹೊರಗಡೆ ಚೀಟಿ ಕೊಡ್ತಾ ಇದ್ದಾರೆ, ಹೊರಗಡೆ ಹೋಗಿ ತಗೊಳ್ಳಿ ಅಂತೇಳಿ. ಈ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಕಿಮ್ಸ್ನಲ್ಲಿ ಒಂದು ಜನೌಷಧಿ ಕೇಂದ್ರ ಕೂಡ ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಔಷಧಗಳನ್ನು ಇಲ್ಲಿ ಬರೆದು ಕೊಡ್ತಾ ಇದ್ದಾರೆ. ಇದ್ರ ಕುರಿತು ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಒಂದು ತಿಂಗಳ ಹಿಂದೆ ಅಲ್ಲಿ ಕಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ನಾನು ಒಂದು ವಿಡಿಯೋ ಮಾಡಿದ್ದೆ. ಕೊಪ್ಪಳ ಕಿಮ್ಸ್ ಆಸ್ಪತ್ರೆ ಅಂದರೆ ಏನು ಅಂತ ತಿಳ್ಕೊಳ್ಳಿ ಅನ್ನುವಂಥ ಒಂದು ಮುಖ್ಯ ಶೀರ್ಷಿಕೆಯಲ್ಲಿ ಆ ವಿಡಿಯೋವನ್ನು ಮಾಡಿದ್ದೆ. ಅದರಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳ ಕುರಿತು ನಾನು ವಿವರಿಸಿದ್ದೆ. ಆದರೆ ಯಾವನ್ನು ಈ ಉಪಲೋಕಾಯುಕ್ತರು ಗಮನಿಸದೆ ಕೇವಲ ಈ ಬೆಡ್ಶೀಟು ಕುಡಿಯೋ ನೀರು ಶೌಚಾಲಯಗಳನ್ನು ನೀಡಿದ್ದಾರೆ ಹೊರತು ಅಲ್ಲಿರುವಂಥ ಆಡಳಿತ ವ್ಯವಸ್ಥೆಯ ಕುರಿತು ಅವರು ಪರಿಶೀಲನೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅವೇನೆಂದರೆ OPD ಚೀಟಿ ತೆಗೆದುಕೊಳ್ಳುವಾಗ 5-6 ಕೌಂಟರ್ಗಳು ಇದ್ದರೂ ಕೂಡ ಕೇವಲ 2 ಕೌಂಟರ್ಗಳಲ್ಲಿ OPD ಚೀಟಿಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ವೈದ್ಯರು ನೋಡಿ ಚೀಟಿಗಳನ್ನು ಕೊಟ್ಟು ಚೆಕಪ್ ಮಾಡಿಕೊಳ್ಳಿಕ್ಕೆ, ಬ್ಲಡ್ ಚೆಕಪ್ಪು, ECG ಮಾಡಿಸ್ಕೊಳ್ಳಿಕ್ಕೆ ಚೀಟಿಗಳನ್ನು ಬರೆದು ಕೊಡುವಾಗ ಅಲ್ಲಿ ಕೌಂಟರ್ನಲ್ಲಿ ಬಿಲ್ ಕಟ್ಟಲಿಕ್ಕೆ ಹೋದಾಗ ಕೇವಲ 2-3 ಕೌಂಟರ್ಗಳು ತೆಗೆದಿರ್ತವೆ, ಭಾಳಷ್ಟು ಕೌಂಟರ್ಗಳು ಖಾಲಿ ಆಗಿರ್ತವೆ. ಹೀಗಾಗಿ ಸಿಬ್ಬಂದಿಗಳು ನೂಕುನುಗ್ಗಲಿನಲ್ಲಿ 2-3 ಗಂಟೆ 4-5 ಗಂಟೆವರೆಗೆ ಕಾದು ಕ್ಯೂನಲ್ಲಿ ನಿಂತು ಸೇವೆಯನ್ನು ಪಡೆಯುವಂಥ ದುರ್ವ್ಯವಸ್ಥೆಯಲ್ಲಿದೆ. ಜೀವನಕ್ಕೆ ಅತಿ ಅವಶ್ಯಕ ಇರುವಂಥ ಔಷಧಿಗಳೇ ಆಸ್ಪತ್ರೆಗಳಲ್ಲಿ ಲಭ್ಯ ಇಲ್ಲ. ಮುಖ್ಯ ಔಷಧ ವಿತರಕರು ಏನಿದ್ದಾರೆ ಅವರು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸ್ಟಾಕ್ಗಳನ್ನು ಸರಿಯಾಗಿ ಇಟ್ಕೊಳ್ತಾ ಇಲ್ಲ, ಸರಿಯಾದ ಇಂಡೆಂಟ್ಗಳನ್ನು ಹಾಕ್ತಾ ಇಲ್ಲ, ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ವೈದ್ಯರು ಬಹಳಷ್ಟಿಲ್ಲ, ಅಲ್ಲಿ ಔಟ್ ಸರ್ಜನ್ಸ್ ಡಾಕ್ಟ್ರೇ ಬಹಳ ಇದ್ದಾರೆ. ಹಾಗಾಗಿ ಖಾಯಂ ವೈದ್ಯರು ಅಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಲಭ್ಯ ಇರ್ತಾರೆ ಅನ್ನುವಂಥ ಒಂದು ವಿಡಿಯೋವನ್ನು ಕೂಡ ಹಾಕಿದೆ. ಬೇಕಾದರೆ ಇನ್ನೊಮ್ಮೆ ನೀವು 1 ತಿಂಗಳ ಹಿಂದೆ ನನ್ನ ವಿಡಿಯೋನ ಚೆಕ್ ಮಾಡ್ಕೊಂಡು ನೋಡ್ಬೋದು. ಈ ಎಲ್ಲ ವಿಷಯಗಳನ್ನು ಉಪಲೋಕಾಯುಕ್ತರಾದಂಥ ಬಿ ವೀರಪ್ಪನವರು ಪರಿಶೀಲನೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇದೆಲ್ಲೋ ಒಂದು ಕಡೆ ಕೇವಲ ತೋರಿಕೆಯ ಪ್ರವಾಸ ಅಂತಲೇ ಕಾಣ್ತಾ ಇದೆ. ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಉಪಲೋಕಾಯುಕ್ತರು ನೋಡಿದಾರಂತೆ ಆಸ್ಪತ್ರೆಯಲ್ಲಿ ಸಮರ್ಪಕವಾಗಿ ಬೆಡ್ಡು ದಿಂಬು ಇಲ್ಲ ಅನ್ನುವಂಥದ್ದನ್ನು. ಹಾಗಾದರೆ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಎಲ್ಲ ಸಮಸ್ಯೆಗಳು ಯೂಟ್ಯೂಬ್ನಲ್ಲಿ ಬಂದಿದ್ದಾವೆ. ಹಾಗಾದರೆ ಯಾವನ್ನು ಪರಿಗಣಿಸದೆ ಕೇವಲ ಆಸ್ಪತ್ರೆ ದಿಂಬು ಬೆಡ್ಶೀಟನ್ನು ಮಾತ್ರ ಯಾಕೆ ಪರಿಗಣನೆ ಮಾಡಿದ್ದು ಅನ್ನುವಂಥದ್ದು ಮಾತ್ರ ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆಯಾಗಿದೆ. ಯಾಕಂದರೆ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಕೊಪ್ಪಳ ಜಿಲ್ಲೆಯಲ್ಲಿ. ಎಲ್ಲದರ ಕುರಿತು ಪರಿಶೀಲನೆ ಮಾಡದೆ ಕೇವಲ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಿದ್ದು ಮಾತ್ರ ತುಂಬ ವಿಷಾದನೀಯ ಅಂತಲೇ ಹೇಳ್ಬೋದು. ಹಿಂದೊಮ್ಮೆ ಲೋಕಾಯುಕ್ತರು ಸಂತೋಷ್ ಹೆಗಡೆಯವರು, ವೆಂಕಟಾಚಲಯ್ಯನವರು ಎನ್ನುವಂಥ ದಿಟ್ಟ ಅಧಿಕಾರಿಗಳಿದ್ದರು. ಆ ಲೆಕ್ಕದ ದಿಟ್ಟ ಅಧಿಕಾರಿ ಈ ಬಿ ವೀರಪ್ಪನವರು ಅಲ್ಲ ಅನ್ನುವಂಥದ್ದು ಮಾತ್ರ ಇವರ ನಡೆಯಿಂದ ಕಾಣ್ತಾ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಮೀನುಗಳನ್ನು, ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹಿಡಿಯೋದು ಬಿಟ್ಟು ಕೇವಲ ತೋರಿಕೆಯ ಸ್ವಚ್ಛತೆ ಹಾಗೂ ಬೆಡ್ಡುಗಳ ಕುರಿತು ಇವರು ವಿಚಾರಣೆ ಮಾಡ್ತಿರುವುದು ತುಂಬ ವಿಷಾದನೀಯ ಅಂತಲೇ ಹೇಳ್ಬೋದು. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವ್ರಿಗೆ ಹೇಳ್ತಾರೆ,
ಪ್ರತಿ ಆಸ್ಪತ್ರೆಗಳಲ್ಲಿ ಅಲ್ಲಿನ ವೈದ್ಯಾಧಿಕಾರಿಗಳು ವಾಸ ಇರಬೇಕು ಅನ್ನುವಂಥದ್ದು ಇದು ಮೊದಲಿನಿಂದನೇ ಇರುವಂಥ ರೂಲ್ಸ್. ಆದರೆ ಇದನ್ನು ಯಾರು ಸ್ಟ್ರಿಕ್ಟಾಗಿ ಫಾಲೋ ಮಾಡಿಲ್ಲ. ಈ ಸ್ಟ್ರಿಕ್ಟಾಗಿ ಫಾಲೋ ಮಾಡದೇ ಇರೋದ ಪಕ್ಷದಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಡ್ಬೇಕಾಗಿತ್ತು ಉಪಲೋಕಾಯುಕ್ತರು. ಆದರೆ ಕೇವಲ ಹೆದರಿಸುವ ಒಂದು ಗೊಂಬೆ ಆಟವನ್ನು ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸರ್ಕಾರದ ಸೌಲಭ್ಯಗಳು ಸಾರ್ವಜನಿಕರಿಗೆ, ರೋಗಿಗಳಿಗೆ ಮುಟ್ತಾ ಇರೋ ಇಲ್ವೋ ಅನ್ನುವಂಥದ್ದ ಒಂದು ಪರಿಶೀಲನೆಯು ಏನು ಅಪೂರ್ಣ ಅಂತಲೇ ನಮ್ಗೆ ಅನಿಸ್ತಾ ಇದೆ ವೀಕ್ಷಕರೇ. ಯಾಕಂದರೆ ಇವರು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದು ಬಿಟ್ಟು ಇದು ಕೇವಲ ತೋರಿಕೆಯ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ ನನಗೆ ಹುರಿದುಂಬಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.